ಹೇಗಿದ್ದೀರಿ? ಅಷ್ಟೇ ಗೊತ್ತಾಯ್ತು, ನೀವೆಲ್ಲ ಸೂಪರ್ ಆಗಿದ್ರಿ ಅಂತ ಹೇಳಿ. ಈ ಹಬ್ಬ ಅದು ಕುಂದಾಪುರದ ಹಬ್ಬ, ಬಹಳ ಅದ್ಭುತ, ಅಮೋಘ, ಅನನ್ಯ. ಯಾಕಂದ್ರೆ ಇದು ಕನ್ನಡದ ಹಬ್ಬ, ಇದು ನಮ್ಮ ಭಾಷೆ, ಇದು ನಮ್ದು ಭಾಷೆ ಅಲ್ಲ, ಬದುಕನ್ನೇ ಹೇಳುತ್ತೆ. ನಾವು ಎಲ್ಲಿಗೆ ಹೋರು, ಎಷ್ಟು ಎತ್ತರಕ್ಕೆ ಹೋರು, ಎಂಥ ಕೆಲಸ ಮಾಡಿ ಏನೇ ಆರು, ನಾವು ಎಲ್ಲಿಂದ ಬಂದಿದ್ದು ಬಹಳ ಇಂಪಾರ್ಟೆಂಟ್ ಅತ್ತೆಗಳಿಗೂ. ಅದೇ ನಮ್ಮ ವ್ಯಕ್ತಿತ್ವವನ್ನು ಹೇಳುತ್ತೆ, ಮತ್ತು ನಮಗೆ ಸರಿಯಾದ ದಾರಿಯಲ್ಲಿ ನಡ್ಕೊಂಡು ಹೋಗಕ್ಕೂ ಸಮೇತ ಅದೊಂದು ದಾರಿ ತೋರಿಸುತ್ತೆ ನಾ ಹೇಳಿ. ಆ ವಿಷಯದಾಗೆ ನಾನು ಯಾವತ್ತೂ ಹೆಮ್ಮೆ ಪಡ್ತೆ, ಗೌರವದಿಂದ ಕಾಂತೆ. ಅದು ನಮ್ಮ ಕುಂದಾಪುರ ಮತ್ತು ನಮ್ಮ ಕುಂದಾಪುರ ಭಾಷೆಯನ್ನು. ನನಗೆ ಸುಮಾರು ಜನ ಸುಮಾರು ಬದಿ ಹೋದಳಿಕೆ ಅಂತ ಇರ್ತದೆ. ಈ ಕತೆ ಅಥವಾ ಸಿನಿಮಾ ನಮ್ಮ ನೆಲಮೂಲ ಸಂಸ್ಕೃತಿಯ ಕಥೆಗಳನ್ನು ತಗೊಬಂದು ನೀವು ಹೆಂಗೆ ಹೇಳ್ತೀರಿ, ಯಾಕೆ ಹೇಳ್ತೀರಿ? ನಾ ಬದುಕೆ ಬಂದ ರೀತಿ ಹಾಗೆ, ನಾ ಬೆಳಕೆ ಬಂದ ರೀತಿ ಹಾಗೆ. ಅದೆಲ್ಲದ ಕಾರಣ ಕುಂದಾಪುರ. ಕುಂದಾಪುರದ ಕೆರಡಿ ಅನ್ನೋ ಊರಾಗ ನಾನು ಏನು ಹುಟ್ಟಿದೆ, ಅಲ್ಲಿಂದ ಏನು ನಾನು ಬೆಳಕೆ ಬಂದೆ, ಅಲ್ಲಿ ನಾನು ಏನು ಕಂಡೆ. ನಾನು 5ನೇ ಕ್ಲಾಸಿಗೆ ಫೇಲ್ ಹೋಯ್, ಕಡೆಗೆ ಮತ್ತೆಲ್ಲ ಬದೇ ಪಾಸ್ ಆಯ್ತು. ನಾನು ಜಸ್ಟ್ ಬಾರ್ಡರ್ ಎಸ್ಕೇಪ್, 35, 36, 40 ಹೀಗೆ ಕೆಲವದೆಲ್ಲ ದುಡಿ ಬಿಡ್ತಿದ್ದೀರ. ವೈಲಿ ಬರೋ ವರ್ಷ ಏನಾರು ಮಾಡ್ತಾ ಕಾಮಂದಳಿ ಹೀಗೆ ಮಾಡಿ PUCಗೆ ಸುಮಾರು ಒಂದು 51% ಬಂತು. ಬಂದ ಕೂಡ ನಮ್ಮ ಅಪ್ಪನಿಗೆ ನನ್ನ ಮಗ ರ್ಯಾಂಕ್ ತೆಗೆದಷ್ಟು ಖುಷಿ ಆಯ್ತು ಅವ್ರಿಗೆ. ಅಂದ್ರೆ ನನ್ನ ಮಾರ್ಕ್ಸ್ ಕಡೆ ಜೀವಮಾನದಾಗ ಅವ್ರು ಅಷ್ಟಪ್ಪ ಕಂಡದ್ದೇ ಇಲ್ಲ. ಕಂಡ್ರು ಕೂಡಲೇ ನಮ್ಮನ್ನ ಅಲ್ಲಿಂದ ಪ್ಯಾಕ್ ಮಾಡಿದ್ರು. ನಾನು ಬಣ್ಣಗಸ್ ಕಾಲೇಜಿಗೆಲ್ಲ ಹೊಡ್ಕೊಂಡೆಲ್ಲ ಇರ್ತಿದ್ದೆ. ಇಲ್ಲಿ ಊರ್ ಬದಿಗೆ ಹಾಳ ಬೇಡ ಅಂದೇಳಿ. ಹಾಗಾಗಿ ಓದುವ ಅಭ್ಯಾಸ ಮೊದಲು ಶಾಲೆ ಹೋದಳಿಕೆ ಇರಲ್ಲ.